ಇಷ್ಟೊಂದು ಮೋಸ ಯಾಕೆ ಮಾಡುತ್ತಿ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ AT ಕೃಷ್ಣಮೂರ್ತಿ ಅವರು. ಬರ್ಲಿ ಜೋರ್ ಚಪ್ಪಾಳೆ. ಇಷ್ಟೊಂದು ಮೋಸ ಯಾಕ ಮಾಡತಿ ಹೋ ಹೆಣ್ಣು ಮಗಳೇ, ನಿನ್ನಿಂದಲೇ ಆಗಿ ಹೋಗುದು ತುಂಬಾ ತುಂಬರಗಳೇ. ಇಷ್ಟೊಂದು ಮೋಸ ಯಾಕ ಮಾಡತಿ ಹೋ ಹೆಣ್ಣು ಮಗಳೇ, ನಿನ್ನಿಂದಲೇ ಆಗಿ ಹೋಗುದು ತುಂಬಾ ತುಂಬರಗಳೇ, ತುಂಬಾ ತುಂಬರಗಳೇ. ಕೈ ಹಿಡಿದವನ ಕೈ ಕಡಿಯಬೇಡ, ಕೊನೆ ತನಕ ಕಾಯುವನವನು. ಕೈ ಹಿಡಿದವನ ಕೈ ಕಡಿಯಬೇಡ, ಕೊನೆ ತನಕ ಕಾಯುವನವನು. ಕ್ಷಣಿಕ ಸುಖವನು ದೂಡು, ದೂರದೃಷ್ಟಿಯ ನೋಡು. ಕ್ಷಣಿಕ ಸುಖವನು ದೂಡು, ದೂರದೃಷ್ಟಿಯ ನೋಡು. ಇಷ್ಟೊಂದು ಮೋಸ ಯಾಕ ಮಾಡತಿ ಓ ಹೆಣ್ಣು ಮಗಳೇ, ನಿನ್ನಿಂದಲೇ ಆಗಿ ಹೋಗುದು ತುಂಬಾ ತುಂಬರಗಳೇ, ತುಂಬಾ ತುಂಬರಗಳೇ. ಮುತ್ತಂತ ಗಂಡನಿರುವಾಗ ಪರಪುರುಷನ ಚಿಂತೆ ಯಾಕೆ? ಮುತ್ತಂತ ಗಂಡನಿರುವಾಗ ಪರಪುರುಷನ ಚಿಂತೆ ಯಾಕೆ? ಅವನನ್ನು ಬಿಟ್ಟರೆ ನೀನು ನಡುಬೀದಿಯಲ್ಲಿ ಜೋಕೆ, ಅವನನ್ನು ಬಿಟ್ಟರೆ ನೀನು ನಡುಬೀದಿಯಲ್ಲಿ ಜೋಕೆ. ಇಷ್ಟೊಂದು ಮೋಸ ಯಾಕ ಮಾಡತಿ ಓ ಹೆಣ್ಣು ಮಗಳೇ, ನಿನ್ನಿಂದಲೇ ಆಗಿ ಹೋಗುದು ತುಂಬಾ ತುಂಬರಗಳೇ. ಇಷ್ಟೊಂದು ಮೋಸ ಯಾಕ ಮಾಡತಿ ಓ ಹೆಣ್ಣು ಮಗಳೇ, ನಿನ್ನಿಂದಲೇ ಆಗಿ ಹೋಗುದು ತುಂಬಾ ತುಂಬರಗಳೇ. ಓ ಹೆಣ್ಣು ಮಗಳೇ, ತುಂಬಾ ತುಂಬರಗಳೇ. ಓ ಹೆಣ್ಣು ಮಗಳೇ, ತುಂಬಾ ತುಂಬರಗಳೇ. ಓ ಹೆಣ್ಣು ಮಗಳೇ. ಕೃಷ್ಣಮೂರ್ತಿ ಅವರೇ ಮೇಡಮ್ ಖುಷಿನಾ? ಖುಷಿ ಮೇಡಮ್, ಇವತ್ತು ಖಂಡಿತ. ಓಕೆ, ಮುನಿರಾಜು ಸರ್. ಕೃಷ್ಣಮೂರ್ತಿ ಅವರು ಈ ಹಾಡನ್ನು ಬರೆದಿದ್ದು ಯಾರು ಅಂತ ಗೊತ್ತಾ? ಸರ್ ಗೊತ್ತಿಲ್ಲ ಸರ್. ಹಾಡಿದ್ದು ಯುವರಾಜ್, ಕೆ ಯುವರಾಜ್. ಕೆ ಯುವರಾಜ್ ಅವರು. ಅವ್ರನ್ನೇ ಕೇಳಬೇಕು, ನನಗೂ ಗೊತ್ತಿಲ್ಲ ಯಾರು ಬರೆದಿದ್ದು ಅಂತ. ಯಾಕೆ ಅಂದರೆ ಯಾರೋ ಭಾಳ ಪಾಪ ಹೆಂಡ್ತಿಯಿಂದ ಬಲ್ ನೊಂದ್ಬಿಟ್ಟವನು ಕಣಪ್ಪ. ಯಾಕ ಮಾಡತಿ ಓ ಹೆಣ್ಣು ಮಗಳೇ, ಅಲ್ವಾ? ಬೋಲ್ ನೊಂದ್ಬಿಟ್ರವ್ರೆ. ಯಾರಿಗೂ ಈ ಕಷ್ಟ ಬರೋದು ಬೇಡ. ಆದರೆ ನನ್ನ ಮಾತೇನು ಗೊತ್ತಾ, ಹೆಣ್ಣು ಮಕ್ಳಿಗೆ ಹೇಳೋ ನೀತಿನ ನಾವು ಪಾಲನೆ ಮಾಡ್ಬೇಕಲ್ವಾ? ಖಂಡಿತ ಸರ್, ಖಂಡಿತ. ಬರೀ ಹೆಣ್ಮಕ್ಳಿಗೆ ಹೇಳ್ಕೊಂಡು ನೀನು ಅಲ್ಲೋ ಬೇಡ ಅಂತಂದ್ರೆ ನೀನು ಮಾತ್ರ ಪಕ್ಕದ ಮನೆ ಕಾಂಪೌಂಡ್ ಆಡ್ತಾ ಇರು ಅಲ್ವೇನ್ರಿ? ಸರ್, ಅದರಿಂದ ಈ ಹಾಡುಗಳನ್ನೆಲ್ಲ ಕೇಳಿದ ಮೇಲಾದರೂ ಸಮಾಜದಲ್ಲಿ ಇಂಥವೆಲ್ಲ ಯಾಕೆ ಬರ್ತವೆ ಅಂದರೆ ಒಂಥರ ಟಾನಿಕ್ಗಳಿದ್ದಂಗೆ ಇವೆಲ್ಲ, ಹೌದಲ್ಲ? ಒಳ್ಳೆ ಹಾಡು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಚೆನ್ನಾಗಿ ಪ್ರಯತ್ನ ಮಾಡಿ ಹಾಡುಗಳನ್ನ, ಹೊಸ ಹೊಸ ಹಾಡುಗಳನ್ನ ಹಾಡಿ. ಥ್ಯಾಂಕ್ ಯು ಸರ್. ಅರ್ಚನಾ ಮ್ಯಾಮ್, ಸೆಲ್ಫ್ ಅಸೆಸ್ಮೆಂಟ್ ತುಂಬ ಚೆನ್ನಾಗಿತ್ತು ಅವ್ರದ್ದು. ಕರೆಕ್ಟಾಗಿ ಅವರ ಇಂಪ್ರೂವ್ಮೆಂಟ್ ಅಥವಾ ಏನು ಹುಳುಕುಗಳು ಅವ್ರಿಗೆ ಗೊತ್ತಾಗ್ಬಿಟ್ರೆ ನಮ್ಮ ಕೆಲಸ ಏನೂ ಇರೋದಿಲ್ಲ. ಆ್ಯಕ್ಚುಲಿ ನಾವು ಸುಮ್ಮನೆ ಎಂಜಾಯ್ ಮಾಡೋದು ಮ್ಯೂಸಿಕ್ನ ಅಷ್ಟೇ. ಅವರೇ ಕರೆಕ್ಟಾಗಿ ಹೇಳಿದರು, ಕಳೆದ ಬಾರಿ ಹಾಡಿದ್ದಕ್ಕಿಂತ ಈ ಸಲ ಬೆಟರ್ ಇತ್ತು ಅಂತ ಅನ್ನಿಸ್ತು ಅಂತ. ನಿಜವಾಗ್ಲೂ ತುಂಬ ಬೆಟರ್ ಆಗಿತ್ತು. ಹೌದು, ಥ್ಯಾಂಕ್ ಯು. ಅಲ್ಲಿ ಇಲ್ಲಿ ಶ್ರುತಿಯ ವ್ಯತ್ಯಾಸ ಖಂಡಿತ ಇದೆ. ಅದನ್ನು ಇವಾಗ ನೀವು ಮಾಡ್ಕೊಂಡಿರೋ ಇಂಪ್ರೂವ್ಮೆಂಟು ನಿಜವಾಗ್ಲೂ ಶ್ಲಾಘನೀಯ. ಮುಂಬರುವ ಸಂಚಿಕೆಗಳಲ್ಲಿ
ಇನ್ನೂ ಅದ್ಭುತವಾಗಿ ಹಾಡುವಂಥ ಒಂದು ತಯಾರಿಯನ್ನು ನೀವು ಮಾಡ್ಕೊಳ್ಳಿ. ಖಂಡಿತ ಮೇಡಮ್. ಆಮೇಲೆ ಮದುವೆ ಆಗಿದೆಯಾ ನಿಮಗೆ? ಮದ್ವೆ ಮದುವೆ ಆಗಿದೆಯಾ? ಆಗಿದೆ ಮೇಡಮ್. ಅದು ಏನೋ ಲವ್ ಫೇಲ್ಯೂರ್ ಅದೇ ನಾನ್ ಕೇಳೋಣ ಅನ್ಕೊಂಡೆ. ಪಾಪ ಮದ್ವೆ ಆಗಿದ್ರೆ ತುಂಬಾ ಯಾರೋ ಹುಡುಗಿ ಕೈ ಕೊಟ್ಟು ಅಷ್ಟು ಅನುಭವಿಸಿ ಹಾಡಿದ್ರು ಪಾಪ. ಏನೋ ಸಿಕ್ಕಾಪಟ್ಟೆ ಲವ್ ಫೇಲ್ಯೂರ್ ಆಗಿರೋ ಯಾತ ಸಂಗಲ್ಲ ಮೇಡಮ್ ಸ್ವಲ್ಪ ಅಯ್ಯೋ 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 ಅಯ್ಯೋ. ಚೆನ್ನಾಗಿತ್ತು, ಭಾವನೆ ಚೆನ್ನಾಗಿತ್ತು. ಶ್ರುತಿ ಸ್ವಲ್ಪ ಸರಿ ಮಾಡ್ಕೋಬೇಕು. ಒಳ್ಳೆಯದಾಗಿ. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ವೇಣುಗೋಪಾಲ್ ಸರ್. ಕೃಷ್ಣಮೂರ್ತಿ ಸರ್ ಅದೇ ಸಾಹಿತ್ಯ ಯಾರು ಬರೆದು ಅಂತ ನಮಗೂ ಗೊತ್ತಿಲ್ಲ, ಬಟ್ ಸಾಹಿತ್ಯದಲ್ಲಿ ಅಂಥ ತೂಕ ಇಲ್ಲ. ಈಗ ಗುರುರಾಜ್ ಹೊಸಕೋಟೆ ಅವರು ಅವರೇ ರಚಿಸ್ಕೊಂಡಿರ್ತಕ್ಕಂಥ ಹಾಡುಗಳು ಬಹಳ ತೂಕವಾಗಿದ್ದಾವೆ. ನವ್ಯ ಜಾನಪದ ಗೀತೆಗಳಾದರೂ ಜನಪ್ರಿಯ ಗೀತೆಗಳಾದ್ರೂ ಒಂದು ಒಳ್ಳೊಳ್ಳೆ ಅರ್ಥ ಸಂದೇಶ ಇರುತ್ತೆ. ಬಟ್ ಇದರಲ್ಲಿ ಏನಂತ ಸಂದೇಶ ಇದೆ, ಒಂದು ಸೈಡ್ ಅಂತ. ಈಗಾಗಲೇ ಮುನ್ರಾಜ್ ಅವರು ಹೇಳಿದ್ರಲ್ಲ, ಒಂದು ಸೈಡ್ ಇದು. ಇನ್ನೊಂದು ಚರಣ ಇತ್ತು ಸರ್. ಅಲ್ಲ ಅದೇ ಇದು ಆಡಿದ್ದೆ ನಾನು, ಅದೇ ಕೇಳೋಣ ಅಂತಿದ್ದೆ. ಬಟ್ ಇನ್ನೊಂದು ಚರಣದಲ್ಲಿ ಏನಿತ್ತು ಗೊತ್ತಿಲ್ಲ. ಬಟ್ ಇದು ಒಂದು ಸೈಡ್ ಹೆಣ್ಮಕ್ಳ ಮೇಲೆ ಹೇಳ್ತಕ್ಕಂಥದ್ದು, ಅವ್ರ ಮೇಲೆ ದೂರಂಥದ್ದು ಈ ಸಮಾಜದಲ್ಲಿ, ಅದೂ ಒಳ್ಳೆ ಸಂದೇಶ ಅಲ್ಲ. ಇಷ್ಟೊಂದು ಮೋಸ ಯಾಕ ಮಾಡತಿ ಓ ಹೆಣ್ಣು ಮಗಳೇ, ನಿನ್ನಿಂದಲೇ ಆಗಿ ಹೋಗುದು ತುಂಬಾ ತುಂಬರಗಳೇ. ಆ ಕಾಲದಿಂದ ಈ ಕಾಲವರೆಗೂ ವರ್ಷ ಇದ್ದೇ ಇದೆ. ಹಾಗಾಗಿ ಸಾಹಿತ್ಯದ ಬಗ್ಗೆ ನನಗೇನಂತ ಪ್ರೀತಿ ಬರಲಿಲ್ಲ. ಬಟ್ ನಿಮ್ಮ ಹಾಡನ್ನ ದಾಟಿ ಚೆನ್ನಾಗಿ ಆಡಿದ್ರಿ, ಅಷ್ಟು ಮಾತ್ರ ಹೇಳ್ಬಲ್ಲೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು AT ಕೃಷ್ಣಮೂರ್ತಿ ಅವರೇ. ಮೇಡಮ್ ಗುಡ್ ಲಕ್ಸ್ ನಿಮ್ಮ ಮುಂಬರುವ ಸಂಚಿಕೆಗಳಿಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.